ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ವಿಶೇಷ ಸಿನಿಮಾ ಸಾಹಿತ್ಯ ವಾಚನ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿರ್ದೇಶಕ ಪ್ರೇಮ್ಸ್ ರವರ ಚೂಪಾದ ಮತ್ತು ಹರಿತವಾದ ಲೇಖನಿಯಿಂದ ಹೊರಹೊಮ್ಮಿದ ರಸಾಮೃತದ ಭಾಗವಾದ ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ ಹಾಡು ಮೊನ್ನೆ ವೀಕೆಂಡ್ಗೆ ಬಿಡುಗಡೆ ಆಗಿದೆ. ಈ ವಯಸ್ಸಿಗೆ ಎಂಥ ವಾಗ್ಧೋರಣೆ, ಮೆಚ್ಚತಕ್ಕದ್ದೇ. ಧ್ರುವ ಸರ್ಜಾ ನಟನೆಯ ಕೆಡಿ ಸಿನಿಮಾದ ಈ ಹಾಡಿನಲ್ಲಿ KGF ಸಂಜು ಬಾಬಾ ಹಾಗೇನೆ ಕೆನಡಾ ಮೂಲದ ನರ್ತಕಿ ಬಾಲಿವುಡ್ ಬಾಂಬ್ಶೆಲ್ ನೋರಾ ಫತೇಹಿ ಹೆಜ್ಜೆ ಹಾಕಿರುವುದು ವಿಶೇಷ. ನಿರ್ದೇಶಕ ಪ್ರೇಮ್ಸ್ ರವರು ಉತ್ತರ ಭಾರತದಿಂದ ನಟಿಯರನ್ನ ತಮ್ಮ ಸಿನಿಮಾದ ಇಂತಹ ಸ್ಪೆಷಲ್ ಹಾಡುಗಳಿಗೆ ಕರೆಸೋದು ಬಹಳ ಹಿಂದಿನಿಂದ ನಡೆದುಕೊಂಡು ಬಂದಿರುವಂತಹ ವಾಡಿಕೆ. 10,000 ರೂಪಾಯಿ ಸಾಲ ಮಾಡ್ರೆ ಅವಳ ಮುಖದ ಮೇಲೆ ಬಿಸಾಕ್ತೀನಿ. ಅವಳು ಬರ್ತಾಳೆ, ಕೇಳ್ಕೊಂಡ್ಬರ್ತೀನಿ. ಎಷ್ಟು ಲಕ್ಷ ಬೇಕಾದ್ರೂ ಕೇಳು, ನಿನ್ ಕಾಲ್ ಮುಂದೆ ಬಿಸಾಕ್ತೀನಿ. ಓಕೆ. ಈ ಹಾಡಿನಲ್ಲಿ ಸೀರೆಯನ್ನೇ ಉಡದ ನೋರಾ ಫತೇಹಿಗೆ ಸೀರೆಯನ್ನ ಉಡಿಸಿ ನಂತರ ಸೆರಗನ್ನ ಸರಿಸುವ ಹಾಗೆ ನೋಡಿಕೊಂಡಿರುವುದು ವಿಶೇಷ. ಪಡ್ಡೆ ಹುಡುಗರ ಹೃದಯ ಬಡಿತ ಹೆಚ್ಚಿಸುವ ಉದ್ದೇಶದಿಂದ ಹೊರತರಲಾಗಿರುವ ಈ ಹಾಡಿನ ಆರ್ಕೆಸ್ಟ್ರೇಷನ್ ಅನ್ನ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು ನಮ್ಮಲ್ಲಿ ಹೆಚ್ಚು ವಾದ್ಯಗಾರರು ಇಲ್ಲದಿರುವ ಕಾರಣ ಲಂಡನ್ನಲ್ಲಿ ಲೈವ್ ರೆಕಾರ್ಡಿಂಗ್ ಮೂಲಕ ಮಾಡಿಸಲಾಗಿದೆ ಎನ್ನುವಂತಹ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ನೀವು ಇದನ್ನ ನಂಬಲೇಬೇಕು. ಅದು ನಮ್ಮ ಟೇಸ್ಟ್ಗೆ ಮ್ಯಾಚ್ ಆಗುವಂತ ಐಟಮ್ಸ್ ಇಂಡಿಯಾದಲ್ಲಿ ಸಿಗಲಿಲ್ಲ. ಹೌದಾ? ಈಗಾಗಲೇ ಈ ಹಾಡಿಗೆ ನಾನಾ ಬಗೆಯ ಕಮೆಂಟ್ಗಳು ಸೋಷಿಯಲ್ ಮೀಡಿಯಾ ಪಂಡಿತರಿಂದ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗುತ್ತಿದ್ದು, ನಿರ್ದೇಶಕ ಪ್ರೇಮ್ಸ್ ರವರ ಈ ಹೊಸ ಆಯಾಮವನ್ನು ಸಂಭ್ರಮಿಸುವ ಸಲುವಾಗಿ ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ ಹಾಡಿನ ಸಾಹಿತ್ಯವನ್ನು ನಿಮ್ಮೆಲ್ಲರ ಮುಂದಿಡುವ ಕೆಲಸವನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಒಪ್ಪಿಸಿಕೊಳ್ಳಿ. ಸಾಹಿತ್ಯ ಹೀಗಿದೆ. ಹೇ ಮೈ ಮೇಲೆ ಸೀರೆ ನಿಲ್ಲುತ್ತಿಲ್ಲ ಯಾಕೋ, ಹೇ ನೆರಿಗೆ ಹಿಡಿದು ನಿಲ್ಸೋನು ಬೇಕು, ಸೆರಗ್ಯಾಕೋ ಜಾರುತ್ತಿದೆ, ಸರಸಕ್ಕೆ ಸೀರೆನೂ ಸರಿಯುತ್ತಾ ಇದೆ, ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ, ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ, ಖಳನಾಯಕ್ ಹೂಮೆ. ಮೇಲೆತ್ತಿ ಕೆಳಗಿಳಿಸಿ, ತೊಟ್ಟಿಕ್ದಂಗೆ ಒಳಗಿಳಿಸಿ, ಒಳಗೆ ಹೋಗಿ ಹೊರಗೆ ಬಂದರೆ ಖಾಲಿ, ಎಲ್ಲ ಖಾಲಿ ಖಾಲಿ. ಮೈ ಮೇಲಂತರೂ ಚೆಲ್ಬ್ಯಾಡ್ರಪ್ಪ, ಬೇಜಾರಾಯ್ತದೆ, ಮನೆಗೆ ಹೋದರೆ ನಿಮ್ಮ ಗುಟ್ಟು ರಟ್ಟಾಗೋಯ್ತದೆ. ಇಲ್ಲೇ ನೆಕ್ಕೊಂಡು ಹೋಗ್ಬಿಡಿ, ಇಲ್ಲೇ ಒರೆಸ್ಬಿಡಿ, ಕೈಯಲ್ಲಿ ಬಾಟ್ಲಂತೂ ಮನೆವರೆಗೂ ತಕ್ಕೊಂಡು ಹೋಗಬೇಡಿ. ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ, ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ, ಖಳನಾಯಕ್ ಹೂಮೆ. ಮೀಸೆ ಹೊತ್ತೋರಿಗೆಲ್ಲ ನಾನೊಂದು ಕ್ವಶನ್ ಕೇಳಲ್ಲ. ಮನೇಲಿ ಎಲ್ಲ ಇದ್ರೂ ಯಾಕೆ ನಿಮಗೆ ನಂದೇ ಬೇಕೆ? ತುಂಬ ಕಾಸ್ಟ್ಲಿ ಅಂತ ಬೇಜಾರು ಮಾಡ್ಕೋಬೇಡ್ರಪ್ಪ, ಅಳದು ತೂಗಿ ತೂಕ ಹಾಕಿ ನೋಡಿ ಕೊಡ್ರಪ್ಪ. ಅಯ್ಯೋ, ಎಂತ ಮೂಡ್ ಕ್ರಿಯೇಟ್ ಆಗ್ತಾ ಇದೆ. ಮೆತ್ತಂಗಿರ್ತದೆ, ಮುತ್ತಿದ್ದಂಗೆ ಸೋರ್ತದೆ, ಬಾಯಿಗಿಟ್ರೆ ಉಪ್ಪಿನಕಾಯಿ ಬೆಚ್ಚಗಾಯ್ತದೆ. ಸ್ನೇಹಿತರೆ, ಇಲ್ಲಿಗೆ ಸಾಹಿತ್ಯ ವಾಚನ ಮುಕ್ತಾಯವಾಗಿತ್ತು. KD ಸಿನಿಮಾದ ಈ ಹಾಡು ಸಿನಿಮಾದ ಕಥಾವಸ್ತುವಿಗೆ ಯಾವ ರೀತಿ ಸಂಬಂಧಪಟ್ಟಿರುತ್ತದೆ, ಸಿನಿಮಾದಲ್ಲಿ ಈ ಹಾಡಿನ ಔಚಿತ್ಯ ಏನು, ಇದೆಲ್ಲವನ್ನು ನೀವು ತಿಳಿದುಕೊಳ್ಳಬೇಕು ಅಂತಂದರೆ ನೀವು ಈ KD ಸಿನಿಮಾನ ಏಪ್ರಿಲ್ 10ನೇ ತಾರೀಕು ಚಿತ್ರಮಂದಿರಗಳಲ್ಲೇ ನೋಡಬೇಕಾಗುತ್ತದೆ. ವೀಸು ಸಿನಿಮಾ ಅವತ್ತೇ ಬಿಡುಗಡೆ ಆದರೆ ಮಾತ್ರ. ಕಿಂಡಲ್ ಕೊನೆಯಲ್ಲಿ ಒಂದೇ ಒಂದು ಭಿನ್ನಹ. ನಿರ್ದೇಶಕ ಪ್ರಶಾಂತ್ ನೀಲ್ ಅವರು ಪರಮಾತ್ಮ ಒಳಗೆ ಇಳಿದಾಗಲೇ ದೃಶ್ಯಗಳನ್ನು ಬರೆಯೋದಕ್ಕೆ ಸಾಧ್ಯ ಎಂದು ಹೇಳಿರುವ ವಿಚಾರ ನಿಮಗೆಲ್ಲ ಗೊತ್ತಿರುವುದೇ ಆಗಿದೆ. ಅದೇ ರೀತಿಯಾಗಿ ಈ ಸರ್ಸೆ ಸರ್ಸೆ ಹಾಡು ಬರೆಯುವಾಗ ನಿರ್ದೇಶಕ ಪ್ರೇಮ್ಸ್ ಅವರ ಎಲ್ಲ ಎಲ್ಲೇ ಮೀರೋದಕ್ಕೆ ಕಾರಣವಾದಂತಹ ಆ ಒಂದು ಅಂಶ ಯಾವುದು ಎನ್ನುವಂತಹ ಚರ್ಚೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿದೆ. ಅಂತೆಯೇ
ನರ್ತಕಿ ನೋರಾ ಫತೇಹಿ ಅವರು ಇದು ಕೇವಲ ಲಿರಿಕಲ್ ವಿಡಿಯೋ ಆಗಿದ್ದು ಒರಿಜಿನಲ್ ವಿಡಿಯೋ ಇದಕ್ಕಿಂತ ಮೇಲೆ ಎಲ್ಲ ಎಲ್ಲೆಯನ್ನು ಮೀರಿರುತ್ತದೆ ಎಂದು ಪ್ರೆಸ್ ಮೀಟ್ನಲ್ಲಿ ಹೇಳಿರುವಂತಹ ವಿಚಾರ ಈಗ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಈ ಪಾಠದ ನೀತಿ ಏನಪ್ಪಾ ಅಂದ್ರೆ ವೆಂಕಟೇಶ, ಕೆಂಟ್ಗೋಗಿ ಪೊಲೀಸ್ ಸಿನಿಮಾ ನೋಡಿದ್ರು ಬೀಜ ಹಾಕೋಬಾರ್ದು.